Hey guys, welcome back to CMAS Academy. In today's video, we are going to learn the recent trends in marketing. So this particular video is for BBA first semester according to your NEP syllabus. Subject is marketing management. ಸೊ ಬಿಕಾಮ್ ನವರಿಗೆ ವಿಡಿಯೋಸ್ ಹಾಕ್ತಾ ಇದೆ. ಕೆಲವೊಂದು ಕಾನ್ಸೆಪ್ಟ್ಗಳು ಬಿಬಿ ಅವರಿಗೂ ಕೂಡ ಅನ್ವಯ ಆಗುತ್ತೆ. ಲೈಕ್ ಕಾನ್ಸೆಪ್ಟ್ಸ್ ಆಫ್ ಮಾರ್ಕೆಟಿಂಗ್, ಅಪ್ರೋಚಸ್ ಆಫ್ ಮಾರ್ಕೆಟಿಂಗ್, ಇದೆಲ್ಲ ಬಿಬಿ ಅವರಿಗೂ ಕೂಡ ಇದೆ. So today particularly I am making video for BBA students. So first chapter, that is introduction to marketing nalli there is a topic called recent trends in marketing. So ಕೆಲವೊಂದು ಟರ್ಮ್ಸ್ ಗಳನ್ನ ಕೊಟ್ಟಿದ್ದಾರೆ, ಇದರ ಮೀನಿಂಗ್ ಓನ್ಲಿ ಅಂತ ಕೊಟ್ಟಿದ್ದಾರೆ. ಸೊ ವಿ ಶಾಲ್ ಸಿ ದ ಮೀನಿಂಗ್ ಆಫ್ ಆಲ್ ಆಫ್ ದೀಸ್ ರೀಸೆಂಟ್ ಟ್ರೆಂಡ್ಸ್. ಓಕೆ, ಇ ಬಿಸ್ನೆಸ್ ಇರಬಹುದು, ಟೆಲಿ ಮಾರ್ಕೆಟಿಂಗ್ ಇರಬಹುದು, ಎಂ ಬಿಸ್ನೆಸ್ ಇರಬಹುದು, ಗ್ರೀನ್ ಮಾರ್ಕೆಟಿಂಗ್, ರಿಲೇಶನ್ಶಿಪ್ ಮಾರ್ಕೆಟಿಂಗ್, ಕಾನ್ಸೆಪ್ಟ್ ಮಾರ್ಕೆಟಿಂಗ್, ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್, ಡಿಜಿಟಲ್ ಮಾರ್ಕೆಟಿಂಗ್ ಅಂಡ್ ಇ-ಟೈಲಿಂಗ್. ಓಕೆ, ಇ-ಟೈಲಿಂಗ್. ಸೊ ಟೋಟಲಿ ಇಷ್ಟು ರೀಸೆಂಟ್ ಟ್ರೆಂಡ್ಸ್ ಇನ್ ಮಾರ್ಕೆಟಿಂಗ್ ಇದೆ. ಇವೆಲ್ಲದರ ಮೀನಿಂಗ್ ಗಳನ್ನ ನಾವು ಈ ವಿಡಿಯೋದಲ್ಲಿ ನೋಡ್ಲಿಕ್ಕಿದ್ದೇವೆ. Now, many of you students have asked for the study material for BBA also. So, BBA marketing management ಗೆ study material ಅನ್ನ ಪ್ರೊವೈಡ್ ಮಾಡಿ BCom ನವರಿಗೆ ಕೊಡ್ತಾ ಇದ್ದೀರಲ್ಲ, ಹಾಗೆ ಅಂತ ಕೇಳ್ತಾ ಇದ್ರು. ಸೊ ಹಾಗಾಗಿ ಫೈನಲಿ we have come up with the marketing management study material also. The price will be 55 rupees for all the 5 chapters. But ನಿಮಗೆ ಪ್ರತ್ಯೇಕವಾಗಿ ಒಂದೇ ಚಾಪ್ಟರ್ ಬೇಕಿದೆ ಅಂತ ಹೇಳಿದ್ರೆ you can only pay 11 rupees per chapter. Okay, so ಯಾವ್ದೆಲ್ಲ ಚಾಪ್ಟರ್ ಬೇಕು ಅದನ್ನ ತಿಳಿಸಿ to this WhatsApp number that you can see on the screen and the PDFs will be sent to you. Alright, so we are starting with today's video, that is recent trends in marketing. Now, the first recent trend in marketing is the e-business. Now, what is the e-business? E-business ಅಂತ ಹೇಳಿದ್ರೆ electronic business. All those businesses which are carried through the use of internet or internet technologies. So internet ಅನ್ನ ಬಳಸಿಕೊಂಡು ಮಾಡುವಂತಹ ಬಿಸ್ನೆಸ್ ಗಳೆಲ್ಲವೂ ಕೂಡ ಈ ಬಿಸ್ನೆಸ್ ನ ಅಂಡರ್ ಅಲ್ಲಿ ಬರುತ್ತೆ. Now to give you all examples, Amazon, Flipkart, obviously these are the examples of e-business. ಯಾಕಂದ್ರೆ ನಾವು ಆನ್ಲೈನ್ ಶಾಪಿಂಗ್ ಮಾಡ್ತೇವೆ, ಪೇಮೆಂಟ್ ಕೂಡ ಆನ್ಲೈನ್ ಮುಖಾಂತರ ಮಾಡ್ತೇವೆ. Sometimes we use the option of cash on delivery. ಇದಲ್ಲದೆ ಬೇರೆ ಎಕ್ಸಾಂಪಲ್ಸ್ ಏನು ಅಂತ ಹೇಳಿದ್ರೆ, you might have seen a lot of tutors or educators, Unacademy, Byju's ಅಂತಹ ಪ್ಲಾಟ್ಫಾರ್ಮ್ಗಳು ಆನ್ಲೈನ್ ಕೋಚಿಂಗ್ ಅನ್ನ ಸ್ಟೂಡೆಂಟ್ಸ್ ಗೆ ಪ್ರೊವೈಡ್ ಮಾಡ್ತಾರೆ, ಆನ್ಲೈನ್ ಸ್ಟಡಿ ಮಟೀರಿಯಲ್ ಅನ್ನ ಪ್ರೊವೈಡ್ ಮಾಡ್ತಾರೆ. ಅಂಡ್ ಪೇಮೆಂಟ್ ಈಸ್ ಆಲ್ಸೋ ಡನ್ ಥ್ರೂ ಅನ್ ಇಲೆಕ್ಟ್ರಾನಿಕ್ ಮೀಡಿಯಂ ಅಲ್ವಾ. ಇಲೆಕ್ಟ್ರಾನಿಕ್ ಮೀಡಿಯಂ ಅಂತ ಹೇಳಿದ್ರೆ ಇಂಟರ್ನೆಟ್ ಅನ್ನು ಯೂಸ್ ಮಾಡ್ಕೊಂಡು ಪೇ ಮಾಡುವಂತದ್ದು, ಫೋನ್ ಪೇ ಇರಬಹುದು, ಗೂಗಲ್ ಪೇ ಇರಬಹುದು, ಅಥವಾ ಸ್ಕ್ಯಾನ್ ಮಾಡ್ಕೊಂಡು ಪೇ ಮಾಡುವಂತದ್ದು. ಸೊ ಆಲ್ ಆಫ್ ದೀಸ್ ಆರ್ ಇಲೆಕ್ಟ್ರಾನಿಕ್ ಪೇಮೆಂಟ್. ಓಕೆ, ಸೊ ದಿಸ್ ಇಸ್ ಅಬೌಟ್ ಇ ಬಿಸ್ನೆಸ್. Now coming to the second one, that is telemarketing. Telemarketing, by the name itself you can make out that it involves ಟೆಲಿಫೋನ್ ಕಾಲ್ಸ್. ಸೊ ಟೆಲಿಫೋನ್ ಕಾಲ್ಸ್ ಗಳ ಮುಖಾಂತರ ಕಸ್ಟಮರ್ಸ್ ಗಳನ್ನ ಅಟ್ರಾಕ್ಟ್ ಮಾಡುವಂತಹ ಕೆಲಸ ಟೆಲಿಮಾರ್ಕೆಟಿಂಗ್ ನಲ್ಲಿ ನಡೆಯುತ್ತೆ. ಓಕೆ, ಸೊ ಟೆಲಿಮಾರ್ಕೆಟಿಂಗ್ ಇಟ್ ಮೀನ್ಸ್ ದ ಮಾರ್ಕೆಟಿಂಗ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಬೈ ಮೀನ್ಸ್ ಆಫ್ ಟೆಲಿಫೋನ್ ಕಾಲ್ಸ್ ಟು ದ ಪೊಟೆನ್ಶಿಯಲ್ ಕನ್ಸ್ಯೂಮರ್ಸ್. ಈ ಟೆಲಿಮಾರ್ಕೆಟಿಂಗ್ ಇಟ್ ಕ್ಯಾನ್ ಟೇಕ್ ಪ್ಲೇಸ್ ಫ್ರಮ್ ಅ ಕಾಲ್ ಸೆಂಟರ್. ಸೊ ಬೆಸ್ಟ್ ಎಕ್ಸಾಂಪಲ್ ಇಸ್ ಅ ಕಾಲ್ ಸೆಂಟರ್. ಕೆಲವೊಂದು ಬಾರಿ ನಮಗೆ ಕಾಲ್ಸ್ ಗಳು ಬರುತ್ತೆ, ಡು ಯು ರಿಕ್ವೈರ್ ಅ ಲೋನ್ ಅಂತ ಹೇಳ್ಕೊಂಡು, ಇಷ್ಟು ಲೋನ್ ಅಪ್ರೂವ್ ಆಗಿದೆ ನಿಮಗೆ, ಡು ಯು ವಾಂಟ್ ಟು ಅಪ್ಲೈ ಫಾರ್ ದ ಲೋನ್ ಅಂತ ಕೇಳ್ತಾರೆ. ಸೊ ದಿಸ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಟೆಲಿಮಾರ್ಕೆಟಿಂಗ್. ಅಥವಾ ಕೆಲವೊಂದು ಬಾರಿ ಇನ್ಶೂರೆನ್ಸ್ ಕಂಪನೀಸ್ ಗಳಿಂದ ಕಾಲ್ ಬರುತ್ತೆ. ದೇ ವಿಲ್ ಟೆಲ್ ಯು ಅಬೌಟ್ ದ ಡಿಫರೆಂಟ್ ಇನ್ಶೂರೆನ್ಸ್ ಪಾಲಿಸೀಸ್. ಈ ತರ ಪಾಲಿಸಿ ಇದೆ, ಇಷ್ಟು ಇನ್ವೆಸ್ಟ್ ಮಾಡಿದ್ರೆ ಇಷ್ಟು ಬೆನಿಫಿಟ್ ಆಗುತ್ತೆ, ಇಷ್ಟು ಇಂಟ್ರೆಸ್ಟ್ ಇದೆ, ಅದ್ರ ಬಗ್ಗೆ ಎಲ್ಲ ಅವರು ಇನ್ಫಾರ್ಮೇಶನ್ ಅನ್ನ ಕೊಡ್ತಾರೆ. ಸೊ ವಾಟ್ ಆರ್ ದೇ ಡೂಯಿಂಗ್? ದೇ ಆರ್ ಬೇಸಿಕಲಿ ಇನ್ಫಾರ್ಮಿಂಗ್ ದ ಕಸ್ಟಮರ್ಸ್ ಅಬೌಟ್ ದೇರ್ ಸರ್ವಿಸಸ್ ಅಂಡ್ ಟ್ರೈಂಗ್ ಟು ಅಟ್ರಾಕ್ಟ್ ದ ಕಸ್ಟಮರ್ಸ್ ಟು ಬೈ ದೇರ್ ಗೂಡ್ಸ್ ಅಂಡ್ ಸರ್ವಿಸಸ್. ಓಕೆ, ಸೊ ದಿಸ್ ಈಸ್ ಟೆಲಿಮಾರ್ಕೆಟಿಂಗ್. Next one is M business. Now what is M business? M stands for mobile. Okay, so M business anta helidre mobile business. So what is this mobile business? All those buying and selling that you do on your smartphones. ನೀವು ನಿಮ್ಮ ಸ್ಮಾರ್ಟ್ ಫೋನ್ಸ್ ಗಳನ್ನ ಇಟ್ಕೊಂಡು ಏನೆಲ್ಲ ಬೈಯಿಂಗ್ ಮಾಡ್ತೀರಾ ಅಥವಾ ಬಿಸ್ನೆಸ್ ಗಳು ಏನೆಲ್ಲ ಸೆಲ್ ಮಾಡ್ತಾರೆ ಅವೆಲ್ಲವೂ ಕೂಡ M business ಅಂಡರಲ್ಲಿ ಬರುತ್ತೆ. Now companies such as Amazon, Flipkart, Snapdeal, Zomato, all these have own mobile based applications, no? So this is a part of M business. So that is about M business or mobile business. So which means basically all the buying and selling that happens through your smartphones. All right. Next one is the green marketing. So green marketing. Green is the color of nature. Alva. So basically green marketing is related to the nature or protection of the nature. So green marketing nalli marketers ಏನ್ ಮಾಡ್ತಾರೆ? They are promoting such products which are environment friendly or which do not harm the nature. So green marketing is a business practice that involves the production and distribution of products that satisfy human needs and wants that have minimal impact on the natural environment. ಯಾವುದೇ ಪೊಲ್ಯೂಷನ್ ಅನ್ನ ಅಥವಾ ಯಾವುದೇ ಹಾರ್ಮ್ ಅನ್ನ ಎನ್ವೈರನ್ಮೆಂಟ್ ಗೆ, ಪರಿಸರಕ್ಕೆ ಉಂಟು ಮಾಡದೇ ಇರುವಂತಹ ಪ್ರಾಡಕ್ಟ್ಸ್ ಅನ್ನ ಪ್ರಮೋಟ್ ಮಾಡುವಂತಹ ಮಾರ್ಕೆಟಿಂಗ್ ಅನ್ನ ನಾವು ಗ್ರೀನ್ ಮಾರ್ಕೆಟಿಂಗ್ ಅಂತ ಕರೀತೇವೆ. Now the companies which are using paper bags, ಪ್ಲಾಸ್ಟಿಕ್ ಗಳನ್ನ ಅವಾಯ್ಡ್ ಮಾಡಿ ಪೇಪರ್ ಕಪ್ಸ್ ಗಳನ್ನ ಅಥವಾ ಪೇಪರ್ ಪ್ಯಾಕೇಜಸ್ ಗಳನ್ನ ಯೂಸ್ ಮಾಡುವಂತಹ ಕಂಪನಿಗಳು, ದೀಸ್ ಆರ್ ದ ಎಕ್ಸಾಂಪಲ್ ಆಫ್ ಗ್ರೀನ್ ಮಾರ್ಕೆಟಿಂಗ್. ಲೈಕ್ ವಿ ಹ್ಯಾವ್ ಐಕಿಯಾ, ಬಾಡಿ ಶಾಪ್ ಅಂತ ಒಂದು ಕಂಪನಿ ಇದೆ,
there is Timberland, Starbucks. So these are some of the companies which follow green marketing. Next one is the relationship marketing. ನಾವು ಯಾವುದೇ ಒಂದು ಬಿಸ್ನೆಸ್ ಲಾಂಗ್ ರನ್ ನಲ್ಲಿ ಸರ್ವೈವ್ ಆಗಬೇಕಿದ್ರೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಮೇಂಟೈನ್ ಗುಡ್ ರಿಲೇಶನ್ಶಿಪ್ ವಿತ್ ದ ಕಸ್ಟಮರ್ಸ್ ಅಲ್ವಾ. ಸೊ ಒಂದು ಗೂಡ್ ಅನ್ನ ಅಥವಾ ಒಂದು ಸೇವೆಯನ್ನ ಕೊಟ್ಟ ನಂತರ ಅಲ್ಲಿಗೆ ನಮ್ಮ ಬಿಸ್ನೆಸ್ ನ ಕೆಲಸ ಮುಗಿಯೋದಿಲ್ಲ. ಅದಾದ ನಂತರ ಕೂಡ ಕಸ್ಟಮರ್ಸ್ ಜೊತೆ ಟಚ್ ಅಲ್ಲಿ ಇರಬೇಕು, ಬಿಕಾಸ್ ವಿ ವಾಂಟ್ ದೋಸ್ ಕಸ್ಟಮರ್ಸ್ ಟು ಕಮ್ ಬ್ಯಾಕ್ ಟು ಅವರ್ ಬಿಸ್ನೆಸ್. ಸೊ ಹಿಯರ್ ಕಮ್ಸ್ ಇನ್ ಟು ದ ಪಿಕ್ಚರ್ ದ ರಿಲೇಶನ್ಶಿಪ್ ಮಾರ್ಕೆಟಿಂಗ್. Now, what is this relationship marketing? Relationship marketing refers to the activities undertaken by the firm to establish and maintain the profitability and long-term relationship with the customers. Now, examples of relationship marketing are companies like Domino's. ವಾಟ್ ದೇ ಡೂ ಇಸ್, ಕೆಲವೊಂದು ಕಂಪನೀಸ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನಾವು ಅಲ್ಲಿಂದ ಯಾವುದೋ ಒಂದು ಪ್ರಾಡಕ್ಟ್ ಅನ್ನ ಅಥವಾ ಯಾವುದೋ ಒಂದು ಸರ್ವಿಸ್ ಪಡ್ಕೊಂಡ ನಂತರ ದೇ ಮೇಕ್ ಫೀಡ್ಬ್ಯಾಕ್ ಕಾಲ್ಸ್. ಫೀಡ್ಬ್ಯಾಕ್ ಕಾಲ್ ಅಂತ ಹೇಳಿದ್ರೆ, ಆಫ್ಟರ್ ಯು ಹ್ಯಾವ್ ಗಾಟ್ ದ ಪ್ರಾಡಕ್ಟ್ ಆರ್ ಆಫ್ಟರ್ ಯು ಹ್ಯಾವ್ ಗಾಟ್ ದ ಸರ್ವಿಸ್, ಹೇಗಿತ್ತು ಆ ಸರ್ವಿಸ್, ಹೇಗಿತ್ತು ಪ್ರಾಡಕ್ಟ್, ಹೇಗಿತ್ತು ಕ್ವಾಲಿಟಿಯನ್ನ ನೀವು ಯಾವ ರೀತಿ ರೇಟ್ ಮಾಡ್ತೀರಾ. ಸೊ ಆ ತರ ಫೀಡ್ಬ್ಯಾಕ್ ಕಾಲ್ಸ್ ಅನ್ನ ಮಾಡಿ ದೇ ಕಲೆಕ್ಟ್ ದ ಇನ್ಫಾರ್ಮೇಶನ್ ಫ್ರಮ್ ಯು, ದೇ ಕಲೆಕ್ಟ್ ಯುವರ್ ಒಪಿನಿಯನ್. ಕೆಲವೊಂದು ಮಾಲ್ಸ್ ಗಳಲ್ಲಿ ಕೂಡ ನಾವು ನೋಡ್ತೇವೆ, ಎಸ್ಪೆಷಲಿ ಇನ್ ವೆಸ್ಟ್ ಸೈಡ್ ಆರ್ ಪ್ಯಾಂಟಲೂನ್ಸ್ ಅಂಡ್ ಎಲ್ಲಿ ನಾವು ಪೇಮೆಂಟ್ ಮಾಡ್ತೇವಲ್ವಾ, ಇನ್ ದ ಕೌಂಟರ್ ಜಸ್ಟ್ ನಿಯರ್ ಬೈ ದೇ ಕೀಪ್ ಒನ್ ಫೀಡ್ಬ್ಯಾಕ್ ಸಿಸ್ಟಮ್. ಸೊ ಹೌ ವಾಸ್ ಯುವರ್ ಶಾಪಿಂಗ್, ಆವರೇಜ್, ಗುಡ್ ಅಥವಾ ಪುವರ್, ಬ್ಯಾಡ್, ಎಕ್ಸಲೆಂಟ್, ಈ ತರ ಆಪ್ಷನ್ಸ್ ಅನ್ನ ಕೊಟ್ಟಿರ್ತಾರೆ. ಸೊ ದೀಸ್ ಆರ್ ನಥಿಂಗ್ ಬಟ್ ದೀಸ್ ಆರ್ ಟೆಕ್ನಿಕ್ಸ್ ಆಫ್ ರಿಲೇಶನ್ಶಿಪ್ ಮಾರ್ಕೆಟಿಂಗ್, ಸೊ ದಟ್ ದ ಕಸ್ಟಮರ್ಸ್ ಗೋ ಬ್ಯಾಕ್ ಟು ದಟ್ ಶಾಪ್ ಅಗೇನ್ ಅಂಡ್ ಅಗೇನ್. Okay, so that's about relationship marketing. Next one is the concept marketing. Now, concept marketing, it's a marketing strategy which is used to attract, engage and retain an audience by creating and sharing relevant articles, videos, podcasts and other media. ನಾವು ಕಾನ್ಸೆಪ್ಟ್ ಮಾರ್ಕೆಟಿಂಗ್ ಅಂತ ಹೇಳಿದ್ರೆ, ಕೆಲವೊಂದು ಆರ್ಟಿಕಲ್ಸ್ ಗಳನ್ನ ಶೇರ್ ಮಾಡ್ಕೊಂಡಿರ್ಬೋದು ಅಥವಾ ವಿಡಿಯೋಸ್ ಗಳನ್ನ, ಪಾಡ್ಕಾಸ್ಟ್ ಗಳನ್ನ ಕಸ್ಟಮರ್ಸ್ ಜೊತೆ ಶೇರ್ ಮಾಡಿಕೊಂಡು ಅವರನ್ನ ನಮ್ಮ ಬಿಸ್ನೆಸ್ ನಲ್ಲಿ ಎಂಗೇಜ್ ಮಾಡಿ ಇಟ್ಕೊಳ್ಳುವಂಥದ್ದು. ಓಕೆ, ಸೊ ಯಾರು ಕಸ್ಟಮರ್ಸ್ ಒಂದು ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡಿ ಅದನ್ನ ಮರಿಬಾರ್ದಲ್ವಾ, ಹಾಗಾಗಿ ಟೈಮ್ಲಿ ವಾಟ್ ದ ಬಿಸ್ನೆಸಸ್ ಡೂ ಇಸ್ ದೇ ಸೆಂಡ್ ಆರ್ಟಿಕಲ್ಸ್ ರಿಲೇಟೆಡ್ ಟು ದ ಪ್ರಾಡಕ್ಟ್, ಅಥವಾ ಹೊಸ ಪ್ರಾಡಕ್ಟ್ ಯಾವ್ದಾದ್ರು ಬಂದಿದ್ರೆ ಅದರ ಬಗ್ಗೆ ಇನ್ಫಾರ್ಮ್ ಮಾಡ್ತಾ ಇರುವಂತದ್ದು. ಸೊ ಇವೆಲ್ಲ ಕಾನ್ಸೆಪ್ಟ್ ಮಾರ್ಕೆಟಿಂಗ್ ಅದರಲ್ಲಿ ಬರುತ್ತೆ. ನಾವು ಕಮಿಂಗ್ ಟು ದ ನೆಕ್ಸ್ಟ್ ಒನ್, ದಟ್ ಇಸ್ ಡಿಜಿಟಲ್ ಮಾರ್ಕೆಟಿಂಗ್. Now, digital marketing is also called as online marketing. ಯಾಕೆ ಆನ್ಲೈನ್ ಮಾರ್ಕೆಟಿಂಗ್ ಅಂತ ಕರಿತೇವೆ? ಬಿಕಾಸ್ ಹಿಯರ್ ವಿ ಆರ್ ಪ್ರಮೋಟಿಂಗ್ ದ ಬ್ರಾಂಡ್ಸ್, ವಿ ಆರ್ ಪ್ರಮೋಟಿಂಗ್ ದ ಗೂಡ್ಸ್ ಅಂಡ್ ಸರ್ವಿಸಸ್ ಯೂಸಿಂಗ್ ದ ಇಂಟರ್ನೆಟ್. ಓಕೆ, ಸೊ ಇಟ್ ಇನ್ಕ್ಲೂಡ್ಸ್ ಇಮೇಲ್ಸ್ ಗಳ ಮೂಲಕ ಪ್ರಾಡಕ್ಟ್ಸ್ ಗಳನ್ನ ನೋಟಿಫೈ ಮಾಡುವಂತದ್ದು, ಕನ್ಸ್ಯೂಮರ್ಸ್ ನ ಗಮನಕ್ಕೆ ತರುವಂತಹ ಕೆಲಸವನ್ನ ಡಿಜಿಟಲ್ ಮಾರ್ಕೆಟಿಂಗ್ ನಲ್ಲಿ ಮಾಡ್ತೇವೆ. ಸೋಷಿಯಲ್ ಮೀಡಿಯಾ ಇಸ್ ಆಲ್ಸೋ ಕಮಿಂಗ್ ಅಂಡರ್ ಡಿಜಿಟಲ್ ಮಾರ್ಕೆಟಿಂಗ್. ವೆಬ್ ಬೇಸ್ಡ್ ಅಡ್ವರ್ಟೈಸಿಂಗ್, ದಿಸ್ ಇಸ್ ಆಲ್ಸೋ ಕಮಿಂಗ್ ಅಂಡರ್ ಡಿಜಿಟಲ್ ಮಾರ್ಕೆಟಿಂಗ್. ನೀವು ನೋಡಿರ್ಬೋದು, ಕೆಲವೊಂದು ಬಾರಿ ನಾವು ಯಾವುದೇ ವೆಬ್ಸೈಟ್ ಅನ್ನ ಓಪನ್ ಮಾಡಿದಾಗ ಅಥವಾ ನೀವು ಗೂಗಲ್ ಅಲ್ಲಿ ಯಾವ್ದಾದ್ರು ಒಂದು ಆರ್ಟಿಕಲ್ ಅನ್ನ ಓಪನ್ ಮಾಡಿ, ಯು ವಿಲ್ ಸಿ ಅ ಲಾಟ್ ಆಫ್ ಪಾಪ್-ಅಪ್ advertisements coming, right? So ಇದೆಲ್ಲವೂ ಕೂಡ digital marketing, right? Now coming to the next one, that is social media marketing. See, social media marketing is a part of digital marketing. Digital marketing is a wider concept. Okay, ಅದರಲ್ಲಿ ಇಮೇಲ್ ಮಾರ್ಕೆಟಿಂಗ್ ಬರುತ್ತೆ, SMS ಮಾರ್ಕೆಟಿಂಗ್ ಕೂಡ ಇರುತ್ತೆ, ಮಲ್ಟಿಮೀಡಿಯಾ ಮಾರ್ಕೆಟಿಂಗ್, ವೆಬ್ ಬೇಸ್ಡ್ ಅಡ್ವರ್ಟೈಸಿಂಗ್. ಅದೇ ರೀತಿ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಕೂಡ ಈಸ್ ಅ ಪಾರ್ಟ್ ಆಫ್ ಡಿಜಿಟಲ್ ಮಾರ್ಕೆಟಿಂಗ್. ಸೊ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ನಲ್ಲಿ ವಿ ಆರ್ ಬೇಸಿಕ್ಲಿ ಯೂಸಿಂಗ್ ದ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಟು ಮಾರ್ಕೆಟ್ ಅವರ್ ಪ್ರಾಡಕ್ಟ್ಸ್. ಯಾವ್ದೆಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಇದೆ, ಇನ್ಸ್ಟಾಗ್ರಾಮ್ ಇರಬಹುದು, ಫೇಸ್ಬುಕ್ ಇರಬಹುದು, ವಾಟ್ಸ್ಆಪ್ ಇರಬಹುದು, ಟ್ವಿಟರ್ ಗಳಿರಬಹುದು. ಸೊ ಇಂತಹ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಗಳಲ್ಲಿ ಪ್ರಾಡಕ್ಟ್ ಗಳನ್ನ ಪ್ರಮೋಟ್ ಮಾಡುವಂತ, ಮಾರ್ಕೆಟ್ ಮಾಡುವಂತದ್ದು. ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಗಳ ಅಥವಾ ಫೇಸ್ಬುಕ್ ಅಕೌಂಟ್ ಗಳನ್ನ ಓಪನ್ ಮಾಡಿ ನೋಡಿ, ಏನಾದ್ರೂ ಒಂದು ಪ್ರಾಡಕ್ಟ್ ನ ಅಡ್ವರ್ಟೈಸ್ಮೆಂಟ್ ಪಾಪ್ಅಪ್ ಆಗ್ತಾನೆ ಇರುತ್ತೆ. ಅಥವಾ ಕೆಲವು ಬಿಸ್ನೆಸ್ ಗಳು ಅವರ ಪ್ರಾಡಕ್ಟ್ಸ್ ಅನ್ನ ಈ ತರ ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಪ್ರಮೋಟ್ ಮಾಡ್ತಾ ಇರ್ತಾರೆ. ಸೊ ಆಲ್ ದೀಸ್ ಆರ್ ಎಕ್ಸಾಂಪಲ್ಸ್ ಆಫ್ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್. ಲಾಸ್ಟ್ ಒನ್ ಈಸ್ ಇ-ಟೈಲಿಂಗ್. ನಾವು ಇ-ಟೈಲಿಂಗ್ ಅಂತ ಹೇಳಿದ್ರೆ ಇಲೆಕ್ಟ್ರಾನಿಕ್ ರೀಟೈಲಿಂಗ್. ಓಕೆ, ಸೊ ರೀಟೇಲ್ ಸ್ಟೋರ್ಸ್ ಗಳು ನಮ್ಗೆ ಗೊತ್ತಿದೆ ಅಲ್ಲ, ಶಾಪ್ ಗೆಲ್ಲ ಹೋದಾಗ ಯಾವ ರೀತಿ ಪ್ರಾಡಕ್ಟ್ಸ್ ಅನ್ನ ಡಿಸ್ಪ್ಲೇ ಮಾಡಿರ್ತಾರೆ ರಿಟೇಲ್ ಶಾಪ್ಸ್ ಗಳಲ್ಲಿ, ರಿಟೇಲ್ ಸ್ಟೋರ್ಸ್ ಗಳಲ್ಲಿ. ಅದೇ ರೀತಿ ಇ-ಟೈಲಿಂಗ್ ಅಂತ ಹೇಳಿದ್ರೆ ಇಲೆಕ್ಟ್ರಾನಿಕ್ ಮೀಡಿಯಂ ಅಲ್ಲಿ ಗೂಡ್ಸ್ ಗಳನ್ನ ಅಥವಾ ಸರ್ವಿಸಸ್ ಗಳನ್ನ ಡಿಸ್ಪ್ಲೇ ಮಾಡುವಂತದ್ದು. ಅಂಡ್ ದ ಮೋಡ್ ಆಫ್ ಪೇಮೆಂಟ್ ಈಸ್ ಆಲ್ಸೋ ಗೋಯಿಂಗ್ ಟು ಬಿ electronic or online. So electronic retailing refers to selling of goods and services through shopping website or through a virtual store to the ultimate customers. So ಜಿಯೋ ಮಾರ್ಟಿನ್ ಅಂತ ಆಪ್ ಗಳನ್ನ ನೀವು ನೋಡಿರಬಹುದು. ಅಲ್ಲಿ ನಾವು ಯಾವ ರೀತಿ ಶಾಪಿಗೆ ಹೋದಾಗ ಪ್ರಾಡಕ್ಟ್ಸ್ ಗಳನ್ನ ಡಿಸ್ಪ್ಲೇ ಮಾಡಿರ್ತಾರೋ ಅದೇ ರೀತಿ ಈ ವೆಬ್ಸೈಟ್ ಗಳಲ್ಲಿ ಕೂಡ ಪ್ರಾಡಕ್ಟ್ಸ್ ಗಳನ್ನ ಡಿಸ್ಪ್ಲೇ ಮಾಡ್ತಾರೆ. ನಾವು ನಮಗೆ ಯಾವ ಪ್ರಾಡಕ್ಟ್ಸ್ ಬೇಕು ಅದನ್ನ ನಾವು ಶಾಪಿಂಗ್ ಕಾರ್ಟಿಗೆ ಆಡ್ ಮಾಡ್ತಾ ಹೋಗ್ತೇವೆ, ನಂತರ ವಿ ಚೆಕ್ ಔಟ್ ಫಾರ್ ದ ಪೇಮೆಂಟ್ ಅಲ್ವಾ. ಸೊ ದಟ್ ಈಸ್ ಕಾಲ್ಡ್ ಎಸ್ ಇ-ಟೈಲಿಂಗ್. So yes, that was all about recent trends in marketing. Thank you so much for watching the video. Contents ಇಷ್ಟ ಆಗ್ತಿದೆ ಅಂತ ಹೇಳಿದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ, and let me know in the comment section how are the classes helping you all. Thanks again. See you in the next video. Till then, take care. Bye. Namaste.